ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಮಾವಿನಕಾಯಿ ಇಟ್ಕೊಂಡಿದ್ದೀನಿ. ಸೊ ಮಾವಿನಕಾಯಿ ಲಸ್ಸಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ ಲಸ್ಸಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ನೋಡಿ, ಒಂದು ಕಾಯಿನ ಕೊಯ್ಕೊಂಡಿದ್ದೀನಿ. ಸೊ ಈ ಥರ ಮಾಡಿಕೊಂಡು ಇದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಈ ಪಲ್ಪನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಅಂದರೆ ಸ್ವೀಟಾಗಿದೆ. ಸೊ ಇದೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಸೊ ನೋಡಿ, ಪಲ್ಪೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈಗ ಮಿಕ್ಸರ್ ಜಾರ್ಗೆ ಎಲ್ಲನೂ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಬರೀದೇನೆ ಪಲ್ಪ್ ಮಾತ್ರನೇ ಗ್ರೈಂಡ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಫುಲ್ ಫೈನಾಗಿ ರುಬ್ಕೊಬರೋಣ. ಸೊ ನೋಡಿ, ನೀರು ಹಾಕದೇ ರುಬ್ಕೊಂಡಿದ್ದೀವಿ, ಫುಲ್ ಫೈನಾಗಿದೆ. ಸೊ ಇದಕ್ಕೆ 1 ಕಪ್ ಆಗೋಷ್ಟು ಗಟ್ಟಿ ಮೊಸರು. ಸೊ ಗಟ್ಟಿ ಮೊಸರನ್ನ ಹಾಕ್ಕೊಳ್ಳೋಣ. ಇದಕ್ಕೆ 1 ಕಪ್ಪು. ಸೊ ಇದಕ್ಕೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೆ. ಮತ್ತು ಸಕ್ಕರೆ 1 3 ಸ್ಪೂನ್ ಹಾಕ್ಕೊಳ್ಳಿ. ಸೊ ಆಲ್ರೆಡಿ ಮ್ಯಾಂಗೋ ಸ್ವೀಟಾಗೇ ಇದೆ, ಸೊ ನೋಡಿಕೊಂಡು ಸ್ವೀಟ್ ಹಾಕ್ಕೊಳ್ಳಿ. ಸೊ ಇಷ್ಟೇ. ಇದನ್ನು ಇವಾಗ ಒಂದು ಸಲ ರುಬ್ಕೊಬರೋಣ. ಸೊ ನೋಡಿ, ಈಗ ಆಗಿದೆ. ಮೊಸರು ಸಕ್ಕರೆ ಹಾಕಿದ್ಮೇಲೆ ಸೊ ನೋಡಿ, ಬಟ್ ನಿಮಗೆ ಇದೇ ಥಿಕ್ನೆಸ್ ಬೇಕು ಅಂದರೆ ಹೀಗೆ ಇಟ್ಕೊಳ್ಳಿ. ಇಲ್ಲ ಇನ್ನೂ ಸ್ವಲ್ಪ ನೀರಾಗಿ ಬೇಕು ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ನಂಗೆ ಇಷ್ಟೇ ಸಾಕು ಆಗಿರೋದ್ರಿಂದ ನಾನು ಇಷ್ಟಕ್ಕೆ ಸರ್ವ್ ಮಾಡ್ಕೊತೀನಿ. ಬನ್ನಿ ಒಂದು ಗ್ಲಾಸಲ್ಲಿ ಹಾಕ್ಕೊಳ್ಳೋಣ. ಗ್ಲಾಸ್ಗೆ ಫಸ್ಟ್ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋಣ. ಸೊ ಮ್ಯಾಂಗೋ ಲಸ್ಸಿ ನೋಡಿ, ಸ್ವಲ್ಪ ಮ್ಯಾಂಗೋ ಹಾಕ್ಕೊಳ್ಳೋಣ. ಸ್ವಲ್ಪ ಡ್ರೈ ಫ್ರೂಟ್ಸು, ಪಿಸ್ತಾ ಮತ್ತು ಬಾದಾಮು. ನೋಡಿ, ಮ್ಯಾಂಗೋ ಲಸ್ಸಿ ರೆಡಿಯಾಗಿದೆ. ಸೊ ಒಂದು ಸಲ ಮಾಡ್ಕೊಂಡು ಕುಡೀರಿ. ಹೇಗಿತ್ತು ಅಂತ ಟ್ರೈ ಮಾಡಿ ಒಂದು ಸಲ. ಸೊ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.